ಹಾಯ್ ಫ್ರೆಂಡ್ಸ್, ಅಕ್ಕಿ ರೊಟ್ಟಿ ಮತ್ತು ಕುಂಬಳಕಾಯಿ ಪಲ್ಯ ಹೇಗೆ ಮಾಡೋಣ ನೋಡೋಣ. ಅದಕ್ಕೆ ಒಂದು ಕಡಾಯಿಗೆ ನಾನು 3 ಕಪ್ಪಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನಾನು ಯಾಕಂದರೆ 2 ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕೊಂಡಿದ್ದರಿಂದ 3 ಕಪ್ಪು ನೀರು ಹಾಕಿದ್ರೆ ಸಾಕಾಗುತ್ತೆ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪು ಹಾಕಾದ್ಮೇಲೆ ಸ್ವಲ್ಪ ನಾನು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಯಾಕಂದರೆ ಅಕ್ಕಿ ಹಸಿಟ್ಟು ಕೈಗೆ ಅಂಟಬಾರ್ದು ಅಂತ ಸ್ವಲ್ಪ ಎಣ್ಣೆ ಹಾಕಿದ್ದೆ. ಬೇಕಿದ್ರೆ ಹಾಕಿಲ್ಲ ಸ್ಕಿಪ್ ಮಾಡ್ಕೋಬೋದು. ಮತ್ತು ನಾನಿಲ್ಲಿ 2 ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೆ. ಅದನ್ನು ಅಕ್ಕಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ. ಮೊದಲಿಗೆ 1 ಕಪ್ ಅಕ್ಕಿ ಹಿಟ್ಟು ಸೇರಿಸಿದ್ದೀನಿ. ಮತ್ತು ಇವಾಗ ಇನ್ನೊಂದು ಕಪ್ ಅಕ್ಕಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ ನಾನು. ಅದಕ್ಕೆ ಹಸಿಟ್ಟೆಲ್ಲ ಹಾಕಾದ್ಮೇಲೆ ನಾವು ಕೈಯಿಂದ ಅದನ್ನು ಕಲಿಸ್ಕೊಡ್ಬೇಕಾಗುತ್ತೆ. ಅದು ಕ್ಲೀನಾಗಿ ನೀರೆಲ್ಲ ಅಬ್ಸರ್ವ್ ಆಗುತ್ತೆ. ಕ್ಲೀನಾಗಿ ಅದು ಅಬ್ಸರ್ವ್ ಆಗೋವರೆಗೂ ನಾವು ಕಲಸಿ ನೋಡಿ, ಈ ಹದ ಬರುತ್ತೆ. ಈ ಹದ ಬಂದಮೇಲೆ ನಾವು 1 ನಿಮಿಷ ಅದನ್ನು ಮುಚ್ಚಿಟ್ಟು ಬೇಯಿಸ್ಕೋಬೇಕಾಗತ್ತೆ. ನಾವು ಮುಚ್ಚಿಟ್ಟು ಬೇಯಿಸೋದ್ರಿಂದ ಅಕ್ಕಿ ಹಿಟ್ಟು ನಮಗೆ ಹರಳೋದ್ರಿಂದ ನಮಗೆ ರೊಟ್ಟಿ ಹದ ಕ್ಲೀನಾಗಿ ಬರುತ್ತೆ. ಹಾಗಾಗಿ ನಾವು 1 ನಿಮಿಷ ಮುಚ್ಚಿಟ್ಟು ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಈ ಹದ ಬಂದರೆ ಸಾಕಾಗುತ್ತೆ. ನಮಗೆ ಇಷ್ಟು ಗಟ್ಟಿಯಾಗಿರಬೇಕಾಗತ್ತೆ. ಈಗ ಇದನ್ನು ತಣ್ಣಗಾಗೋಕ್ಕೆ ಸೈಡ್ಗೆ ಇಡೋಣ. ನಾನು ಈಗ ಕುಂಬಳಕಾಯಿ ಪಲ್ಯ ಮಾಡೋದು ತೋರಿಸ್ತೀನಿ. ಈಗ ಕುಂಬಳಕಾಯಿ ಪಲ್ಯಕ್ಕೆ ಸ್ವಲ್ಪ ಎಣ್ಣೆ ಸೇರಿಸಿ ಸ್ವಲ್ಪ ಸಾಸಿವೆ ಹಾಕಬೇಕಾಗತ್ತೆ. ಸಾಸಿವೆ ಹಾಕಾದ್ಮೇಲೆ ನಾವು ಸ್ವಲ್ಪ ಸಾಸಿವೆ ಸೇರಿಸಿದ್ದೀನಿ. ಸಾಸಿವೆ ಆದಮೇಲೆ ನಾನು ಸ್ವಲ್ಪ ಕರಿಬೇವನ್ನ ಸೇರಿಸಿದ್ದೀನಿ. ಕರಿಬೇವು ಆದಮೇಲೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀನಿ. ಆಮೇಲೆ ಸಣ್ಣಗೆ ಹಚ್ಚಿರೋ ಈರುಳ್ಳಿನ ಸೇರಿಸಿದ್ದೀನಿ. ಈರುಳ್ಳಿ ಸ್ವಲ್ಪ ಬಾಡಿಸ್ಕೋಬೇಕು. ಈರುಳ್ಳಿ ಸ್ವಲ್ಪ ಕೆಂಪಾಗಾದ್ಮೇಲೆ ಅದಕ್ಕೆ ನಾನು ಕುಂಬಳಕಾಯಿನ ಸೇರಿಸ್ತಾ ಇದ್ದೀನಿ. ಕುಂಬಳಕಾಯಿನಲ್ಲಿ ನೀರಿನ ಅಂಶ ಇರೋದ್ರಿಂದ ನಾವು ನೀರಿನ ಅವಶ್ಯಕತೆ ಇರೋದಿಲ್ಲ. ನಮಗೆ ಬೇಕಾದ್ರೆ ನೀರನ್ನ ಸ್ವಲ್ಪ ಹಾಕ್ಕೋಬೋದು ನಾವು. ಈಗ ಸ್ವಲ್ಪ ಅದಕ್ಕೆ ಉಪ್ಪು ಹಾಕ್ಬಿಟ್ಟು ಬೇಯಕ್ಕೆ ಬಿಡ್ತಾ ಇದ್ದೀನಿ. ಈಗ ಆಲ್ರೆಡಿ ನನಗೆ ಅಕ್ಕಿ ಹಿಟ್ಟು ತಣ್ಣಗಾಗಿತ್ತು. ಅದನ್ನು ಕ್ಲೀನಾಗಿ ಹದ ಮಾಡಿ ತೊಗೋತಾ ಇದ್ದೀನಿ. ನೋಡಿ, ಈ ಥರ ಕೈಯಲ್ಲಿ ಹದ ಮಾಡಿ ತೊಗೊಂಡಿದ್ದೀನಿ. ಈಗ ಅದಕ್ಕೆ ಸ್ವಲ್ಪ ಕುಂಬಳಕಾಯಿ ಪಲ್ಯಕ್ಕೆ ಟೊಮೊಟೊನ ಸ್ವಲ್ಪ ಸೇರಿಸಿ ನಮಗೆ ಬೇಕಾಗಿರೋ ಸ್ಪೈಸಸ್ನೆಲ್ಲ ಸೇರಿಸಬೇಕಾಗುತ್ತೆ. ಇಲ್ಲಿ ನಾನು ಸಾಂಬಾರು ಪುಡಿ ಮತ್ತು ಚಿಲ್ಲಿ ಪುಡಿ, ಗರಂ ಮಸಾಲ ಹಾಕಿ ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ಟು ಸ್ವಲ್ಪ ನೀರು ಬೇಕಿದ್ರೆ ಹಾಕ್ಕೋಬೋದು. ನೋಡಿ, ಅದನ್ನು ಹಾಕಿ ಕುಂಬಳಕಾಯಿ ಪಲ್ಯ ರೆಡಿಯಾಗಿತ್ತು. ಅದನ್ನು ಸೈಡಿಗೆ ಇಟ್ಟಿದ್ದೀನಿ. ಈಗ ನಾನಿಲ್ಲಿ ಅಕ್ಕಿ ಹಸಿಟ್ಟನ್ನ ತೊಗೊಂಡು ಅದಕ್ಕೆ ಸ್ವಲ್ಪ ಮೇಲೆ ಅಕ್ಕಿ ಹುಡಿ ಹಾಕ್ಕೊಂಡು ಕ್ಲೀನಾಗಿ ಅದನ್ನು ಲಟ್ಟಣಿಗೆಯಿಂದ ಲಟ್ಟಿಸ್ಕೊತಾ ಇದ್ದೀನಿ. ನಿಮಗೆ ರೊಟ್ಟಿ ಮೇಕರ್ ಇದ್ದರೆ ಕ್ಲೀನಾಗಿ ಅದನ್ನು ಪ್ರೆಸ್ ಮಾಡಿ ತೊಗೋಬೋದು. ಇಲ್ಲದಿದ್ದರೆ ನಾನು ತೋರಿಸೋತಾ ಈ ಥರ ಲಟ್ಟಣಿಗೆಯಲ್ಲಿ ಕ್ಲೀನಾಗಿ ಲಟ್ಟಿಸಿ ತೊಗೋಬೋದು. ಪ್ಯಾನ್ ಕಾದಿರೋ ಪ್ಯಾನ್ ಮೇಲೆ ಅದನ್ನು ಹಾಕಿ ಸ್ವಲ್ಪ ನೋಡಿ, ಅದು ಕ್ಲೀನಾಗಿ ಉಬ್ಬಿ ಬರ್ತಿದೆ. ಅದು ಬಂದಮೇಲೆ ಮತ್ತೆ ಇನ್ನೊಂದು ಬದಿ ತಿರುಗಿಸ್ಬಿಟ್ಟು ಸ್ವಲ್ಪ ನಾನು ಎಣ್ಣೆ ಸೇರಿಸ್ತಾ ಇದ್ದೀನಿ. ಜಸ್ಟ್ ಎಣ್ಣೆ ಬ್ರಷ್ ಮಾಡಿದ್ರೆ ಸಾಕು. ಎಣ್ಣೆ ಬೇಕಿದ್ದವ್ರು ಹಾಕಿ, ಇಲ್ಲಾಂದರೆ ಅದನ್ನು ಜಸ್ಟ್ ಹಾಗೆ ಮಾಡಿಕೊಂಡು ಸಾಫ್ಟಾಗೇ ಬರುತ್ತೆ. ಅದು ಎಣ್ಣೆ ಹಾಕಾದ್ಮೇಲೆ 2 ಕಡೆಯಿಂದ ಕ್ಲೀನಾಗಿ ಬೇಯಿಸ್ಕೊಂಡು ಅದನ್ನು ತೊಗೊಂಡಿದ್ದೀನಿ. ಈಗ ನೋಡಿ, ಕುಂಬಳಕಾಯಿ ಪಲ್ಯ ಮತ್ತು ಅಕ್ಕಿ ರೊಟ್ಟಿ ರೆಡಿಯಾಗಿದೆ. ನಾನು ತೋರಿಸ್ತೀನಿ ಅಕ್ಕಿ ರೊಟ್ಟಿ ಎಷ್ಟು ಸಾಫ್ಟಾಗಿದೆ ಅಂತ. ನಾನು ಕೈಯಿಂದ ಹಿಂಗೆ ಪ್ರೆಸ್ ಮಾಡಿ ತೋರಿಸ್ತೀನಿ, ಎಷ್ಟು ಸಾಫ್ಟಾಗಿದೆ. ಇದನ್ನು ಜಸ್ಟ್ ಪೀಲ್ ಮಾಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ನಾವು ಲಂಚ್ ಬಾಕ್ಸ್ಗೂ ತೊಗೊಂಡೋಗ್ಬೋದು. ಬೆಳಗ್ಗೆಯಿಂದ ಅದು ಕ್ಲೀನಾಗಿ ನಾನು ಇಲ್ಲಿ ಹಿಂಗೆ ತೋರಿಸ್ತೀನಿ, ಇಷ್ಟೇ ಸಾಫ್ಟಾಗಿ ಹಾಗೆ ಇರುತ್ತೆ ಅದು. ಹೀಗೆ ತುಂಬ ಸಿಂಪಲಾಗಿ ಅಕ್ಕಿ ರೊಟ್ಟಿ ಮಾಡಿದಾಗ ಬರದೇ ಇದ್ದವ್ರು ಕೂಡ ಈ ಮೆಥಡಲ್ಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫಾಲೋ ಮಾಡಿ. ಥ್ಯಾಂಕ್ ಯು.